ಹಾಕಿ ಚೆನ್ನಾಗಿ ಎಲ್ಲ ಇದು ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಬಂದಾಗೆ ಒಂದು ಬೇರೆ ಬಣ್ಣ. ಹಾಂ, ಆ ಕ್ರೀಮಿ ಇದು ಒಂದು ಬಿಡ್ತು ಲೇಯರ್. ಹೌದು. ಒಳ್ಳೆ ಪರಿಮಳ ಬರಬೇಕು. ಮಾಡ್ತಾಯಿದ್ರೆ ಈ ಕುರ್ಮನೆ ಅಂತ ಅನಿಸ್ಬೇಕು. ನೋಡಿ, ಆಲೂಗಡ್ಡೆ ಕುರ್ಮ ತುಂಬ ನೀರಾಗಬಾರ್ದು. ಇದನ್ನು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇಷ್ಟೇ ಇರಬೇಕು. ಇದೆ ಸರ್ ನಿಮ್ಮ ಮಸಾಲ. ಅದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ. ನಮಸ್ಕಾರ ವೀಕ್ಷಕರುಗಳಿಗೆ, ವೇಣುಗೋಪಾಲ್ ಅವರು ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಅದ್ಭುತವಾಗಿ ಮದುವೆ ಮನೆಗೆ ಸರ್ವೇ ಸಾಮಾನ್ಯ ಇವಾಗ ಕುರ್ಮ ಅಂದ್ರೆ ಕುರ್ಮ ಅಂತಾನೂ ಇದೆ. ಕುರ್ಮ ಕೆಲವರು ಮಾಡೋ ವಿಧಾನನೇ ಬೇರೆ ಇರುತ್ತೆ, ಅವರು ಹಾಕೋ ಐಟಮ್ಸೇ ಬೇರೆ ಇರುತ್ತೆ. ತುಂಬ ಈಸಿಯಾಗಿ ಬರೀ ಒಂದು 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಆ ಥರ ಒಂದು ಕುರ್ಮ ತೋರಿಸ್ಕೊಡ್ತೀನಿ ನಾನು. ಆಲೂಗಡ್ಡೆ ಕುರ್ಮ ಇದು ಆಲೂಗಡ್ಡೆ, ಕಾಲಿಫ್ಲವರು, ಬಟಾಣಿ ಹಾಕಿ ಒಂದು ಕುರ್ಮ ಮಾಡಿಕೊಡ್ತೀವಿ. ಅದಕ್ಕೇನೇನು ಬೇಕು ಅಂತ ತೋರಿಸಿ. ಆಲೂಗಡ್ಡೆ, ಈರುಳ್ಳಿ, ಕಾಲಿಫ್ಲವರು, ಬಟಾಣಿ, ಟೊಮೆಟೊ, ತೆಂಗಿನಕಾಯಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ನಿಂಬೆಹಣ್ಣು. ಸರ್ ಶುರು ಮಾಡೋಣ ಸರ್. ಮಾಡಿ. ಕುರ್ಮ ಅಂದರೆ ಒಂಚೂರು ಎಣ್ಣೆ ಜಾಸ್ತಿ ಇರಬೇಕು. ಕಮ್ಮಿ ಅಂದರೆ ಒಂದು 100 ಗ್ರಾಮಷ್ಟು ಎಣ್ಣೆ ಇರಬೇಕು. ಆಗಿದೆ, ಎಣ್ಣೆ ಕಾಯಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ ಈಗ. ಇದಕ್ಕೆ ಒಂದು 1/4 kg ಆದಷ್ಟು ಈರುಳ್ಳಿ. ಫಸ್ಟು ಈರುಳ್ಳಿ 1/4 kg. ಸರ್ ಇವತ್ತು ಎಷ್ಟು ಕೆಜಿ ಆಲೂಗಡ್ಡೆ ಮಾಡ್ತಿರೋದು? ಇದು ಅರ್ಧ kg ಆಲೂಗಡ್ಡೆ. ಅರ್ಧ ಕೆ ಜಿ ಆಲೂಗಡ್ಡೆ. ಒಂದು ಸಣ್ಣದೊಂದು ಕಾಲಿಫ್ಲವರು, ಒಂದು 200 ಗ್ರಾಮ್ ಅಷ್ಟು ಬಟಾಣಿ, ಒಂದು 1/4 kg ಅಷ್ಟು ಟೊಮೊಟೊ, ಒಂದು ತೆಂಗಿನಕಾಯಿ. ಇದಾಗಿದೆ. ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ. ಎಲ್ಲ ಅಡುಗೆಗೂ ಅರಿಶಿನ ಹಾಕಲೇಬೇಕು. ಅರಿಶಿನ ಇದ್ರೇ ತುಂಬ ಚೆನ್ನಾಗಾಗೋದು, ಒಳ್ಳೆ ಕಲರ್ ಬರೋದು. ಕೆಲವರು ತುಂಬ ಈ ಕಬಾಬ್, ಈಗ ಒಂದು ಲಾಸ್ಟ್ ಟೈಮ್ ಕಬಾಬ್ ಮಾಡಿದ್ವಲ್ಲ, ಆ ಕಬಾಬ್ ಅಂದರೆ ಒಂದು ರಾಶಿ ಕಲರ್ ಹಾಕ್ಬಿಡ್ತಾರೆ. ಹೌದು, ಕಲರ್ ಹಾಕ್ಬಾರ್ದು. ನೋಡಿ, ಅರಿಶಿನೇ ನೋಡಿ ಎಂಥ ಕಲರ್ ಬಂದಿದೆ. ನೋಡಿ. ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬಡ್ದಂಗಾಗಿದೆ. ಅದಕ್ಕೆ 2 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು. ಎರಡು ಸ್ಪೂನಷ್ಟು ಶುಂಠಿ ಪೇಸ್ಟ್. ಎಲ್ಲ ಒಂಚೂರು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಈಗ ಕಾಲಿಫ್ಲವರ್ ಹಾಕೋಣ. ಒಳ್ಳೆ ತೊಳೆದಿರೋದು, ಚೆನ್ನಾಗಿ ತೊಳೆದು ನೆನೆಸ್ಕೊಂಡಿದ್ದೀವಿ. ಏನೇ ಆದರೂ ಬಿಟ್ಟು ಭಾಳ ಇಂಪಾರ್ಟೆಂಟ್ ಸರ್ ಅದು. ಕಾಲಿಫ್ಲವರ್ ತೊಳೆಯೋದು. ಕಾಲಿಫ್ಲವರ್ ಹಾಕೊಂಡಿದ್ದೀವಿ. ಒಂದು ಸಣ್ಣ ಪೀಸು, ಸಣ್ಣದು. ಇದ್ರ ಜೊತೆಗೆ ಬಟಾಣಿ ಹಾಕೋಣ. ಈಗ ಒಂದು 2 ಸ್ಪೂನಷ್ಟು 2 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು 2 ಸ್ಪೂನಷ್ಟು ಗರಂ ಮಸಾಲ. ಇದು ಗರಂ ಮಸಾಲ ಹಾಕಿ ಚೆನ್ನಾಗಿ ಎಲ್ಲ ಇದು ಮಾಡ್ಕೊಳ್ಳೋಣ. ಇವೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಎಲ್ಲ ಇದಾದ್ಮೇಲೆ ಈಗ ಹಚ್ಕೊಂಡಿರೋದು ಟೊಮೆಟೊ ಹಾಕ್ಬಿಡೋಣ. ಇದು ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ.
ಈಗ ಈ ಕಾಯಿನ ರುಬ್ಲಿಕ್ಕೆ ಕೊಡ್ತಾ ಇದ್ದೀನಿ. ಹಾಂ, ಕಾಯಿ ರುಬ್ಕೊಂಬರೋದು. ಓಕೆ. ತೆಂಗಿನಕಾಯಿ ಚೆನ್ನಾಗಿ ನೈಸ್ ಆಗಿದೆ. ಹಾಂ ಸರ್. ಈಗ ತೆಂಗಿನಕಾಯಿ ಹಾಕ್ಬಿಡೋದು ಸರ್? ಹಾಕಿ. ಓಕೆ. ಹಾಂ, ಇದು ಬಂದಾಗೆ ಒಂದು ಬೇರೆ ಬಣ್ಣ. ಹಾಂ. ನೆಕ್ಸ್ಟ್ ಎಪಿಸೋಡಲ್ಲಿ ಹಾಂ, ಎಲ್ಲ ಸ್ವೀಟು ಪಾಯಸಗಳು. ಹಾಂ, ಎಲ್ಲ ಥರದ ಪಾಯಸ ನೆಕ್ಸ್ಟ್ ಶೆಡ್ಯೂಲಲ್ಲಿ ಮಾಡೋಣ. ಹಬ್ಬಗಳ ಸೀಸನ್ಗೆ. ಆ ಕ್ರೀಮಿ ಇದು ಬಂದ್ಬಿಟ್ಟು ಲೇಯರ್. ಹೌದು. ವಾಹ್, ಕುರ್ಮ ಥರನೇ ಮತ್ತೆ ಕಾಣೋದು. ಈಗ ಒಂದು 2 ಸ್ಪೂನ್ ಆಗಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು 2 ಸ್ಪೂನ್. 2 ಸ್ಪೂನ್ ರುಚಿಗೆ ತಕ್ಕಷ್ಟು. ನೋಡಿ, ಈ ಥರ ಹಚ್ಕೊಬೋದು. ಇನ್ನು ಕೆಲವರು ಪುಡಿ ಮಾಡಿ ಹಾಕ್ಕೊತಾರೆ. ಪುಡಿ ಮಾಡಿ ಹಾಕೊಂಡ್ರೆ ತುಂಬ ಗಟ್ಟಿ ಬಂದ್ಬಿಡುತ್ತೆ. ಈ ಥರ ಹಚ್ಕೊಂಡ್ರೆ ನಿಮಗೆ ಕುರ್ಮ ಈ ಥರನೇ ಮಾಡಬೇಕು ಅನಿಸುತ್ತೆ. ಒಂಚೂರು ಬೇಕಾದ್ರೆ ನೀರು ಹಾಕೋಣ. ಕುರ್ಮ ಅಂದರೆ ಕಲರ್ ಇಷ್ಟೇ ಇರಬೇಕು, ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು, ಕಪ್ಪಾಗಬಾರ್ದು. ನಮ್ಮ ಕೇಟ್ರಿಂಗಲ್ಲಿ ನಾನು ಯಾವ ಥರ ಅಂತ ಹೇಳಿದ್ರೆ ನನಗೆ ಕಲರ್ಗಳು ಇಂಪಾರ್ಟೆಂಟು. ಒಳ್ಳೆ ಪರಿಮಳ ಬರಬೇಕು. ಮಾಡ್ತಾಯಿದ್ರೆ ಈ ಕುರ್ಮನೆ ಅಂತ ಅನಿಸ್ಬೇಕು. ನಮಗೆ ಅನ್ನಿಸ್ತಾ ಇದೆ ಈಗ ಇದೇ ಕುರ್ಮ ಅಂತ. ಇದೇ ಕುರ್ಮ. ವೀಕ್ಷಕರು ಕೇಳ್ಕೊಂಡಿದ್ರು ಇದು ಕಾಮೆಂಟ್ಸಲ್ಲಿ, ಬೇಕು ಆಲೂ ಕುರ್ಮ ಅಂತ. ಯಾರೊಬ್ಬರು ಮಸಪ್ ತೋರಿಸಿ ಅಂದ್ರೆ ಮಸಪ್ ತೋರಿಸಾಯ್ತು, ಸೊಪ್ಪು ತೋರಿಸಾಯ್ತು. ರೆಡಿ ಆಯ್ತು ಸರ್? ಆಲೂಗಡ್ಡೆ ಕುರ್ಮ ರೆಡಿ. ಅಬ್ಬಾ, ನೋಡಿ, ಆಲೂಗಡ್ಡೆ ಕುರ್ಮ ತುಂಬ ನೀರಾಗಬಾರ್ದು. ಇದನ್ನು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇಷ್ಟೇ ಇರಬೇಕು. ಇದನ್ನು ಪೂರಿ, ಚಪಾತಿ, ರೊಟ್ಟಿ, ಗೀ ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಸೆಟ್ ದೋಸೆ ಅದಕ್ಕೂ ಚೆನ್ನಾಗಾಗುತ್ತೆ. ಈಗ ನಮ್ಮ ಮದುವೆ ಮನೆ ಶೈಲಿಯ ವೀಕ್ಷಕರು ಹೇಳ್ಕೊಂಡ ಆಲೂ ಕುರ್ಮ ರೆಡಿ. ಸೂಪರ್. ಆಲೂಗಡ್ಡೆ ಕುರ್ಮ ರೆಡಿ ಇದೆ. ತೊಗೊಂಬಿಡೋಣ ಸರ್. ವೇಣು ಕುಕಿಂಗ್ ಕಾಂಟ್ರಾಕ್ಟರ್, ಮೈಸೂರು. ನೋಡಿ, ಈ ಥರದ ಕುರ್ಮ ನಿಮಗೆ ಮದುವೆ ಮನೆಗಳಲ್ಲಿ ಮದುವೆ ಮನೆ ಶೈಲಿಯ ಆಲೂ ಕುರ್ಮ. ಆಲೂ ಕುರ್ಮ ಅಂತಾರೆ ಇವರು. ನಮಗೆ ಇದನ್ನು ನೋಡಿದ ತಕ್ಷಣ ಪೂರಿ ನೆನಪಾಗ್ತದೆ. ಸೆಟ್ ದೋಸೆ, ಗೀ ರೈಸು ಎಲ್ಲದಕ್ಕೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕರೆಕ್ಟ್, ಸಖತ್ತಾಗಿರುತ್ತೆ. ಪೂರಿ ಹಾಕಿದ ತಕ್ಷಣ ನೆಕ್ಸ್ಟ್ ಕುರ್ಮ ಬರೋದನ್ನ ಕಾಯ್ತಾ ಇರ್ತೀವಿ. ಬಟ್ ಇದು ಭಾಳ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿರ್ಬೇಕಾದ್ರೆ ಬರೋಲ್ಲ. ಇವತ್ತು ನೋಡಿ ನಮ್ಗೆ ಏನು ಬೇಕಾದ್ರೆ ಮಾಡಿಸ್ಕೊಂಬಿಟ್ಟು ಯಾವುದು ಆಲೂ ಕುರ್ಮ ಅದು ನೀವು ಕೇಳಿದ್ದು. ಯಾರು ಕೇಳಿದ್ರು ಅವ್ರಿಗೆ ಧನ್ಯವಾದ ಹೇಳ್ತಾ. ಸರ್, ಕುರ್ಮ ಅಂದಮೇಲೆ ಆ ಮಸಾಲ, ಆ ಬಟಾಣಿ, ಕಾಲಿಫ್ಲವರ್ ಇರಲೇಬೇಕು, ಎಲ್ಲ ಇರಬೇಕು. ನಾವು ಮೊದಲನೇ ತುತ್ತು ಹಾಗೆ ಟೇಸ್ಟ್ ಮಾಡ್ಬಿಡೋಣ, ನೋಡ್ಬಿಡೋಣ. ಆಲೂ ಬಟಾಣಿ ಒಟ್ಟಿಗೆ ಆಹಾ. ಇದೆ ಸರ್ ನಿಮ್ಮ ಬೇಜಾರಾಗಂದ್ರೆ ಮಸಾಲ ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಹದ ಬೇಕು, ಒಂದು ಅನುಭವ ಬೇಕು. ಏನು ಸರ್? ಹೌದು. ಮಸಾಲನೂ ಹೌದು, ಮಾಡೋ ವಿಧಾನನೂ 1 by 1 ಏನು ಹಾಕಬೇಕು ಹಂಗೆ ಮಾಡಬೇಕು. ಹಂಗೆ ಮಾಡ್ಬೇಕು.
ಕಲರ್ ನಮಗೆ ನಮ್ಮ ಕ್ಯಾಟ್ರಿಂಗಲ್ಲಿ ಕಲರ್ ಫೇಲ್ ಆಗಂಗಿಲ್ಲ ನನಗೆ. ಹೌದು. ಕುರ್ಮಾ ಅಂದರೆ ಇದೇ ಕಲರ್ ಇರಬೇಕು. ಕೆಲವರು ಕಪ್ ಮಾಡ್ತಾರೆ. ಇದರಲ್ಲಿ ಇನ್ನೂ ಒಂಥರನೂ ಗ್ರೀನ್ ಕುರ್ಮಾನು ಮಾಡ್ಬೋದು. ಹೌದು. ನಾವು ಪೂರಿ ಆದ ತಕ್ಷಣ ಇದು ಕಾಯ್ತಿರ್ತೀವಲ್ಲ, ಇಂಥದ್ದೇ ಕಾಯಿರಿ ನೀವು. ಮನೇಲಿ ಮಾಡ್ಕೊಂಡು ನಮಗೆ ಹೇಳ್ರಿ ಹೆಂಗಿರ್ತಂತ. ಇದು ಮಾತ್ರ ಔಟ್ ಆಫ್ ದ ವರ್ಲ್ಡ್, ಟಾಪ್ ಕ್ಲಾಸ್, ಅಗ್ರಶ್ರೇಣಿ ಅಂತ, ಸೂಪರ್. ಮನೇಲಿ ಮಾಡ್ಕೊಂಡು ನಮಗೆ ಹೇಳಿ ಸರ್. ಮುಂದಿನ ಸಂಜೆಗೆ ಮತ್ತೆ ಸಿಗೋಣ. ಖಂಡಿತ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.